ಶ್ರವಣಬೆಳಗೊಳ ಹಾಗೂ ಕೆಆರ್ಪೇಟೆ ಗಡಿ ಗ್ರಾಮವಾದ ಡಿಂಕಾ ಗ್ರಾಮದಲ್ಲಿ ಇಂದು ರಾತ್ರಿ 10 ಗಂಟೆಯಲ್ಲಿ ಕುರುಕ್ಷೇತ್ರ ಅಥವಾ ಧರ್ಮರಾಜ್ಯ ಸ್ಥಾಪನೆ ಎಂಬ ಪೌರಾಣಿಕ ನಾಟಕವನ್ನು ಆಯೋಜನೆ ಮಾಡಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆರ್ಟಿಒ ಮಲ್ಲಿಕಾರ್ಜುನ್ ಭಾಗವಹಿಸಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದ ಅವರು, ನಾಟಕಗಳನ್ನು ಹಾಗೂ ಕಲೆಗಳನ್ನು ಹಳ್ಳಿಯ ಜನರು ಕಾಪಾಡುತ್ತಿದ್ದಾರೆ. ಅವರನ್ನು ಪ್ರೋತ್ಸಾಹಿಸುವುದು ನಮ್ಮ ಕರ್ತವ್ಯವಾಗಿದೆ. ಸಾವಿರಾರು ಜನರು ಸ್ಥಳದಲ್ಲಿಯೇ ಕುಳಿತು ಪೌರಾಣಿಕ ನಾಟಕವನ್ನು ವೀಕ್ಷಣೆ ಮಾಡುತ್ತಿರುವುದು ಸಂತಸದ ವಿಚಾರವಾಗಿದೆ. ಮೊಬೈಲ್ ಹಾಗೂ ಟಿವಿಗಳನ್ನು ಬಿಟ್ಟು ಹಳ್ಳಿಯ ಜನರು ಬಂದು ನಾಟಕವನ್ನು ನೋಡುತ್ತಿರುವುದು ಸಂತಸದ ವಿಚಾರವಾಗಿದೆ ಎಂದರು. ಇದೇ ಸಂದರ್ಭದಲ್ಲಿ ಕಲಾವಿದರು ಹಾಗೂ ಡಿಂಕಾ ಗ್ರಾಮಸ್ಥರು ಹಾಗೂ ಅಕ್ಕಪಕ್ಕದ ಗ್ರಾಮಸ್ಥರು, ಅಭಿಮಾನಿಗಳು ಸ್ಥಳದಲ್ಲಿ ಹಾಜರಿದ್ದರು. ಇದೇ ಸೀನ್ ಎಂಟ್ರಿ ಅಲ್ಲೂ ಇದೇ ತರ ಜನ ಸೇರಿದ್ರು. ಖಂಡಿತವಾಗೂ ನಮ್ಮ ಕಲಾ ಪೋಷಕರಲ್ಲಿ ಇರ್ತಕ್ಕಂಥ ಉತ್ಸಾಹ, ಕಲಾವಿದರಲ್ಲಿ ಇರ್ತಕ್ಕಂಥ ಉತ್ಸಾಹ ನೋಡ್ತಾ ಇದ್ರೆ ನಮ್ಮ ಸಂಸ್ಕೃತಿ ಇನ್ನೂ ಉಳಿದಿದೆ ಅಂತದಕ್ಕೆ ನೀವೆಲ್ಲರೂ ಸಾಕ್ಷೀಕರಿಸಿದ್ದೀರಾ. ನಾಟಕ ತುಂಬಾ ಅದ್ಭುತವಾಗಿ ಮೂಡಿ ಬರ್ತಾ ಇದೆ. ನಾನು ಬಹಳ ಹೊತ್ತು ನೋಡಿದೆ ಈಗ ನಾಟಕ. ಅದರಲ್ಲೂ ದುರ್ಯೋಧನ, ಕೃಷ್ಣ ಮತ್ತು ಅರ್ಜುನನ ಪಾತ್ರ ದ್ವಾರಕೆ ಸೀನ್ ತುಂಬಾ ಚೆನ್ನಾಗಿತ್ತು. ಅಲ್ಲೂ ಕೂಡ ಅದೇ ಸೀನ್ ನೋಡ್ಬಿಟ್ಟು ಬಂದ್ರೆ ಇಲ್ಲಿಗೆ ಬಂದಾಗೂ ಇದೇ ಸೀನ್ ನೋಡ್ತಾ ಇದ್ದೆ. ಈಗ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಅಲ್ಲಿ ಇಬ್ರು ಪಾತ್ರವ ಕೃಷ್ಣ, ಒಂದನೇ ಕೃಷ್ಣ, ಎರಡನೇ ಕೃಷ್ಣ ಅಂತ ಡಿವೈಡ್ ಮಾಡ್ಕೊಂಡಿದ್ರಂತೆ. ದುರ್ಯೋಧನಂದು 1, 2 ಅಂತ ಡಿವೈಡ್ ಮಾಡ್ಕೊಂಡಿದ್ರಂತೆ. ಇಲ್ಲಿ ಒಬ್ಬೊಬ್ಬರೇ ಮಾಡ್ತಾ ಇದ್ದಾರೆ. ನಾಟಕ ತುಂಬಾ ಚೆನ್ನಾಗಿ ಬರ್ತಾ ಇದೆ. ನನಗೂ ತುಂಬಾ ಸಂತೋಷ ಆಯ್ತು ಈ ಡಿಂಕಾ ಗ್ರಾಮಕ್ಕೆ ಬಂದು. ನಾನು ಹಿಂದೆ ಒಂದ್ಸಾರಿ ಮಾತ್ರ ಬಂದಿದ್ದೆ. ಅವತ್ತು ಒಂದು ಆಕಸ್ಮಿಕವಾಗಿ ಒಂದು ಅಪಘಾತಕ್ಕೋಸ್ಕರ ಬಂದಿದ್ದೆ. ಅವತ್ತು ವಿಮಲೊಂದು ಮಟನ್ ಅಂತಿದ್ರು ಅವತ್ತು ಎಲ್ಲರೂ. ವಿಮಲ ಡಿ.ಡಿ. ಅವರ ಸವಿನೆನಪಿಗಾಗಿ ಮಾಡ್ತಾ ಇರ್ತಕ್ಕಂಥ ನಾಟಕ. ಒಳ್ಳೇದಾಗ್ಲಿ. ಅವ್ರ ಕುಟುಂಬಕ್ಕೆ ಭಗವಂತ ಅವರ ಅಗಲಿಕೆಯನ್ನು, ಶಕ್ತಿಯನ್ನು ಕೊಟ್ಟು ನಿಭಾಯಿಸ್ಕೊಂಡು ಹೋಗುವಂಥ ಶಕ್ತಿಯನ್ನು ಕೊಡಲಿ. ನಿಮ್ಮೆಲ್ಲರ ಆಶೀರ್ವಾದದಿಂದ ಅವ್ರ ಕುಟುಂಬಕ್ಕೂ ಒಳ್ಳೇದಾಗ್ಲಿ. ನನ್ನನ್ನು ಕರೆಸಿ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಈ ಕಲಾ ಪೋಷಕರ ಮಂಡಳಿಯವರಿಗೆ ಮತ್ತು ನಿಮ್ಮೆಲ್ಲರಿಗೂ ಕೂಡ ನನ್ನ ಅನಂತ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.